ಎಂತ ಅಡಿಕೆ ಸಸ್ಯ ತೋಟದಲ್ಲಿ ಇದ್ದೀರಾ, ಏನು ತೋರಿಸ್ತೀರಾ ಇವತ್ತು ನೋಡಿ? ಎಲ್ಲರಿಗೂ ಸಾಮಾನ್ಯ ಗೊತ್ತು, ಟಚ್ ಮಿ ನಾಟ್ ಅಂತಾನೆ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದು ಮುಟ್ಟಿದ್ರೆ ಮುನಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಆಮೇಲೆ ನಾಚಿಕೆ ಮುಳ್ಳು ಅಂತ ನಾವಿಲ್ಲಿ ಮಲೆನಾಡಲ್ಲಿ ಕರಿತೀವಿ. ಇದು ಏಕೆಂದ್ರೆ ನೋಡಿ ಹಿಂಗೆ ಮುಟ್ಟಿದ ಕೂಡಲೇ ನಾಚ್ಕೊಂಡು ಮಡಚಿಬಿಡ್ತಾರೆ ನೋಡಿ. ಹೌದಾ? ಈ ಥರ ಇದಕ್ಕೆ ನಾಚಿಕೆ ಮುಳ್ಳು ಅಂತ. ಇದ್ರದ್ದು ತುಂಬಾ ಔಷಧಿ ಬರುತ್ತೆ. ಇದರಿಂದ ಔಷಧಿ ಮಾಡಬಹುದು. ತಂಬುಳಿ ಮಾಡ್ತೀವಿ, ಸಾರು ಮಾಡ್ತೀವಿ ಬಾಣಂತಿಗೆ. ಆಮೇಲೆ ಈ ಹೂವು ಬಾಣಂತಿಗೆ ಅಂದ್ರೆ ಯಾವ ಥರ ಮಾಡ್ತೀರಾ? ಬಾಣಂತಿ ಅಂತಲ್ಲ, ಎಲ್ಲರಿಗೂ ಈ ಥರ ನೋಡಿ, ಈ ಥರ ಗಿಡ ಸಮೂಲ ಕೀಳೋದು. ಇದು ನೀವು ಏನಾರು ಒಂದು ಇಕ್ಳ ಇಟ್ಕೊಂಡು ಕೀಳ್ಬೇಕು. ಸಮೂಲ ಕಿತ್ಬಿಟ್ಟು ನೋಡಿ ಇಲ್ಲಿದೆ, ಈ ಥರ ಬೇರು ಬರುತ್ತೆ. ಇದಿಷ್ಟನ್ನು ಚಂದ ಮಾಡಿ ತೊಳೆಯೋದು, ನೀರೊಳಗೆ ತೊಳೆದ್ಬಿಟ್ಟು ಚೆನ್ನಾಗಿ ಕುದಿಸಿ ಜೀರಿಗೆ ಬೆಲ್ಲ ಹಾಕಿ ಕಷಾಯ ಮಾಡಿದರೆ ಒಳ್ಳೆಯದು. ಇದು ನಾರ್ಮಲ್ ಕಷಾಯ. ಇದು ನೀವು ಈ ಥರದೊಂದು 7-8 ಗಿಡ ತೊಗೊಂಡು ತೊಳೆದು ಮಿಕ್ಸಿಗೆ ಹಾಕಿ ರುಬ್ಬಿ ರಸ ತೆಕ್ಕೊಂಡು ತಂಬುಳಿ ಮಾಡ್ಬೋದು, ಸಾರು ಮಾಡ್ಬೋದು. ಇದು ಬಾಣಂತಿಗೆ ಅಥವಾ ಎಲ್ಲರಿಗೂ ಬರುತ್ತೆ. ಬಾಣಂತಿಗೆ ಸರ್ವಶ್ರೇಷ್ಠ, ಯಾಕೆಂದರೆ ಇದು ಗರ್ಭಕೋಶಕ್ಕೆ ತುಂಬ ಒಳ್ಳೆಯ ಹೆಣ್ಮಕ್ಳಿಗೆ. ಯಾಕೆ ಅಂದರೆ ಈ ಮೆನೋಪಾಸಲ್ಲಿ ಹೆಣ್ಮಕ್ಳಿಗೆ ತುಂಬ ಔಷಧೀಯ ಸಸ್ಯ. ಯಾಕೆಂದರೆ ಈ ಮೆನೋಪಾಸಲ್ಲಿ ತುಂಬ ಕೆಲವರಿಗೆ ಏರುಪೇರು ಆಗ್ತಾ ಇರುತ್ತೆ. ಅದು ಇದಕ್ಕೆ ಸ್ವತಃ ನಿದರ್ಶನ ನಾನೇನೆ. ಯಾಕೆಂದರೆ ನನ್ನ ಮೆನೋಪಾಸಲ್ಲಿ ನಾನು ತುಂಬ ಇದನ್ನು ಮಾಡ್ಕೊಂಡು ಕುಡಿದ ಮೇಲೆ ನನಗೆ ಅದು ತುಂಬ ಇದಾಗಿದೆ, ಆರೋಗ್ಯ ಏರುಪೇರೆಲ್ಲ ಕರೆಕ್ಟ್ ಆಗಿದೆ. ಆಮೇಲೆ ಬಾಣಂತಿಯವರಿಗಂತೂ ಕೊಡ್ತಾರೆ, ಯಾಕೆಂದರೆ ಗರ್ಭಕೋಶದ್ದು ಎಲ್ಲ ಇದಾಗಿರುತ್ತೆ ಅಂತ ಹೇಳಿ. ಇದು ನೋಡಿ, ಇದಿಷ್ಟು ಈ ನಾಚ್ಕೊಳ್ಳುತ್ತೆ ಅನ್ನೋದೊಂದು ಬಿಟ್ಟರೆ ಇದ್ರಷ್ಟು ಎಲ್ಲ ಇದೊಂಥರ ಚೆನ್ನಾಗಿದೆ ನೋಡಿ. ಹೆಸರೇ ಒಂಥರ ನಾಚಿಕೆ ಮುಳ್ಳು ಅಂತಂದರೆ ಹಿಂಗೆ ಒಂಥರ ಅದು ಹೆಣ್ಣಿಗೂ ಈ ನಾಚಿಕೆ ಮುಳ್ಳಿಗೂ ಅವಿನಾಭಾವ ಸಂಬಂಧ ಅದರಲ್ಲೂ ಇದೆ, ಔಷಧೀಯ ಇದರೊಳಗೂ ಉಂಟು. ಆಯಿತಾ? ಅದು ಸಾರು ಮಾಡ್ತೀವಿ ನಾವು ಬಾಣಂತಿಗೆ. ಹಾಂ, ಆಮೇಲೆ ನಿತ್ಯಕ್ಕೂ ನೀವು ಮಾಡ್ಕೊಂಡು ಊಟ ಮಾಡ್ಬೋದು, ಯಾರು ಬೇಕಾದ್ರೂ ತಿನ್ಬೋದು. ಹಾಂ, ತುಂಬ ಮತ್ತು ಇದು ಭಾರಿ ಔಷಧೀಯ ಗುಣಗಳಿರೋದ್ರಿಂದ ಇದನ್ನು ನಾವು ಮಲೆನಾಡಲ್ಲಿ ಮಾಡ್ತೀವಿ. ಈ ಥರ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಇದು ಮಾಡ್ತಾರೆ. ಅಂದರೆ ಈಗ ಕೆಲವ್ರಿಗೆ ಗೊತ್ತಿರಲ್ಲ. ಈಗ ಬಯಲುಸೀಮೆಯಲ್ಲಿ ಕೆಲವ್ರು ಕೇಳ್ತಾರೆ, ನೀವೇನು ಬಾಣಂತಿಗೆ ಯಾವ್ದು ಮಾಡ್ತೀರಿ, ಏನು ಮಾಡ್ತೀರಿ ಕೇಳ್ತಾರೆ ನಮ್ಮ ಹತ್ರ. ಅವರು ಬೇರೆ ಥರ ಸಸ್ಯಗಳನ್ನು ಮಾಡ್ತಾ ಇರ್ತಾರೆ. ನಾವು ನಮ್ಮಲ್ಲಿ ಮಲೆನಾಡಲ್ಲಿ ಏನು ಸಿಗುತ್ತೆ ಅದನ್ನು ಮಾಡ್ತೀವಿ. ಹಿಂದೆ ನಾನು ನಿಮಗೆ ಗೊಡ್ಡರಶ್ನದ ಬಗ್ಗೆ ಹೇಳಿದೆ. ಇದು ಅರರೂಟ್ ಅಲ್ಲ ಅಂತ ಕೆಲವರು ಇದು ಮಾಡಿದ್ರು. ನಾವು ಅರರೂಟು ಗಿಡ ಅಂತ ನಾನು ಹೇಳಿಲ್ಲ. ನಾನು ಏನು ಅನ್ಕೊಂಡೆ ಅಂದರೆ, ನಾವು ಅರರೂಟ್ ಅದ್ರಲ್ಲಿ ಮಾಡ್ತೀವಿ ಮಲೆನಾಡಲ್ಲಿ. ಈಗ ಮಲೆನಾಡಲ್ಲಿ ನಾವು ಯಾವ್ದನ್ನು ಸಿಗುತ್ತೆ ಅದನ್ನ ನಾವು ಹೇಳ್ತೀವಿ ಅಷ್ಟೇ. ಬಿಟ್ರೆ ನಮಗೀಗ ಬೇರೆ ಕಡೆ ಇನ್ನೊಂದರಲ್ಲಿ ಮಾಡಿರ್ಬೋದು, ಇಲ್ಲ ಅಂತ ನಾವು ಹೇಳಲ್ಲ. ಈಗ ನಾಚಿಕೆ ಮುಳ್ಳು ಇದು ಕೆಲವ್ರಿಗೆ ಗೊತ್ತೇ ಇಲ್ಲ, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಿಡಿ. ಬಯಲುಸೀಮೆಯವರು ಮೊನ್ನೆ ನಮ್ಮ ಯಾರೋ ರಿಲೇಷನ್ ಬಂದಿದ್ರು, ಅವರು ಕೇಳ್ತಾ ಇದ್ರು, ಇದ್ರಲ್ಲಿ ಮಾಡ್ತೀರಾ ನೀವು ಅಂತ. ಇದು ಅವರಲ್ಲೇನೋ ಬೇರೆ ಮುಚ್ಚಗ ಅಂತ ಹೇಳ್ತಾರೆ ಕೆಲವರು. ಆಯ್ತಾ? ಗ್ರಾಮ್ಯ ಇದ್ರೊಳಗೆ ಇದನ್ನ ನಾವು ಮಲೆನಾಡಲ್ಲಿ ಮುಚ್ಚಗ ಅಂತಾರೆ. ಈ ಕೆಲಸದವರೆಲ್ಲ ಏನು ಹೇಳ್ತಾರೆ ಅಂದರೆ ಅವರಿಗೆ ಇದಕ್ಕೆ ಅಂದರೆ ಯಾಕೆಂದರೆ ಇದು ನೋಡಿ, ಇದು ಒಂದು ವಿಶೇಷವಾಗಿದೆ. ಹಿಂಗೆ ಮುಚ್ಕೊಂಡ್ಬಿಡುತ್ತೆ ಎಲ್ಲ. ಅಂದರೆ ಈ ಬೇರೆ ಗಿಡನ ಆಗಕ್ಕೆ ಬಿಡಲ್ಲ ಇದು. ಆಮೇಲೆ ಹಸುಗಳು ನೋಡಿ, ನೀವು ಹಸುಗಳನ್ನು ನೋಡಿ ನಾವು ಕಲಿಬೇಕು ಯಾವುದೇ ಆದರೂ. ಇದು ನಾಚಿಕೆ ಮುಳ್ಳು ತಿಂದರೆ ಬರ್ತಿ ಹಾಲಾಗತ್ತೆ ಅವತ್ತಿನ ದಿವಸ. ಕಿತ್ತು ಹಾಕ್ತಾರೆ ಕೆಲವರು ನಮ್ಮ ಮಲೆನಾಡಲ್ಲಿ. ಇದನ್ನ ಹಿಂಗೆ ಬುಡ್ಗುಡೆ ಕಿತ್ತು ದನಿಗೆ ಹಾಕ್ತಾರೆ. ಆಮೇಲೆ ಅವುಗಳು ನೋಡಿ, ನೀವು ಇಂಥ ಮುಳ್ಳಿದ್ರು ಇದರಲ್ಲಿ ಎಲ್ಲಾ ಮುಳ್ಳಿದೆ, ಮುಳ್ಳಿದ್ರು ಕೂಡ ದನಗಳು ಅದನ್ನು ತಿಂತವೆ. ತಿಂದಿದ್ದ ದಿವಸ ಹಾಲು ಜಾಸ್ತಿ ಆಗುತ್ತೆ, ನೀವು ಅರ್ಧ ಲೋಟನಾರು ಜಾಸ್ತಿ ಬರುತ್ತೆ. ಅವರಿಂದ ಕಲಿಬೇಕು ನಾವು. ಹೌದೌದು, ಹಸುಗಳು ಏನು ತಿಂತವೆ ಅದು ಮನುಷ್ಯರಿಗೆ ಒಳ್ಳೆ ಔಷಧ ಅಂತ ನಾವು ತಿಳ್ಕೊಬೇಕಿದೆ.